Hallelujah. Hallelujah. The Bible says ಸತ್ಯವೇದದಲ್ಲಿ when ಬರೆಯಲ್ಪಟ್ಟಿದೆ, he came, when Jesus came to the other side of the seashore, ಆ ಒಂದು ಸಮುದ್ರದ ಆಚೆ ದಡಕ್ಕೆ ಯೇಸು ಸ್ವಾಮಿ ಬಂದಾಗ immediately he met a man who came out of the tombs. ಅಲ್ಲಿ ಒಂದು ಸಮಾಧಿಯಿಂದ ಹೊರಬಂದ ಒಂದು ವ್ಯಕ್ತಿಯನ್ನು ಯೇಸು ಸ್ವಾಮಿ From ಭೇಟಿಯಾದರು. where did he come? ಆತ ಎಲ್ಲಿಂದ ಬಂದ? ಆತ ಎಲ್ಲಿಂದ ಬಂದ? Amen. He came out of the tombs. ಆತ ಸಮಾಧಿಯಿಂದ ಹೊರಬಂದ. Who live in the tombs? ಯಾರು ಸಮಾಧಿಯಲ್ಲಿ ಬದುಕ್ತಾರೆ? Amen. Only dead bodies will be laid in the tomb. ಬರೀ ಸತ್ತ ಹೆಣಗಳನ್ನು ಸಮಾಧಿಯೊಳಗೆ ಇಡ್ತಾರೆ. Only death lies in the tomb. ಮರಣವು ಮಾತ್ರ ಸಮಾಧಿಯಲ್ಲಿ But ಬದುಕುತ್ತೆ. this man, even though he was living, ಆದ್ರೆ ಈ ವ್ಯಕ್ತಿ ಇನ್ನೂ ಜೀವಂತವಾಗಿದ್ರೇನು ಕೂಡ the demons had kept him inside the tomb. ಆ ದುರಾತ್ಮಗಳು ಇವನನ್ನು ಆ ಸಮಾಧಿಯಲ್ಲಿ ಇಟ್ಟಿತು. It would never allow him to mingle with people. ಆ ಒಂದು ದುರಾತ್ಮ ಜನರ ಜೊತೆ ಆತ ಬೆರೆಯಲು ಬಿಡ್ತಾ ಇರಲಿಲ್ಲ. This demon never wanted to enjoy, amen, make him enjoy the life. ಆ ದುರಾತ್ಮ ಆ ಒಂದು ವ್ಯಕ್ತಿ ಆತನ ಜೀವನದಲ್ಲಿ ಸಂತೋಷವಾಗಿ ಇರುವುದಕ್ಕೂ ಬಿಡ್ತಾ ಇರಲಿಲ್ಲ. Demon was pulling him inside the tomb because it was the spirit of death. ಈ ಒಂದು ದುರಾತ್ಮ ಆತನನ್ನು ಯಾವಾಗಲೂ ಸಮಾಧಿಗೆ ಎಳಿತಾ ಇತ್ತು, ಯಾಕಂದ್ರೆ ಆ ದುರಾತ್ಮ ಮರಣದ ದುರಾತ್ಮ. Amen. Are you hearing what I am telling you? ನಾ ಹೇಳುವುದನ್ನು ಕೇಳ್ತಾ ಇದ್ದೀರಾ? ಎಲ್ಲರಿಗೂ ಪುರಿಯುವುದಿಲ್ಲ ನಾ சொல்றது? ನಾ ಹೇಳುವುದು ಎಲ್ಲರಿಗೂ ಅರ್ಥ ಆಗ್ತಿದೆಯಾ? Listen to me, this is very important. ಚೆನ್ನಾಗಿ ಗಮನಿಸಿ, ಇದು ತುಂಬಾ ಮುಖ್ಯ. Amen. He had his dwelling in the tomb, says the third verse. ಮೂರನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ವಾಸಸ್ಥಳವೇ ಸಮಾಧಿಯಾಗೋಗಿತ್ತು. Hallelujah. Hallelujah. The Bible in this 3-4 verses again and again speaks about the tomb. ಈ ಒಂದು ಅಧ್ಯಾಯದಲ್ಲಿ 3-4 ವಾಕ್ಯದಲ್ಲಿ ನೀವು ನೋಡುವಾಗ ಪದೇ ಪದೇ ಆ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತ ಸಮಾಧಿಯಲ್ಲಿ ಇದ್ದನು. Hallelujah. Hallelujah. It speaks about the tomb. ಅದು ಸಮಾಧಿಯ ಕುರಿತು ಮಾತಾಡುತ್ತೆ. My dear people of God, ನನ್ನ ದೈವ ಜನರೇ, amen, are you again and again repeatedly, amen, thinking about death? ನಿಮ್ಮ ಜೀವನದಲ್ಲಿ ತಿರ್ಗಾ ಮರಣದ ಕುರಿತೇ ಯೋಚನೆ ಮಾಡ್ತಾ ಇದ್ದೀರಾ? Whatever you do, ನೀವೇನೇ ಮಾಡಿದ್ರೇನು ಕೂಡ, whatever efforts you put, ಎಂತ ಪ್ರಯತ್ನ ಹಾಕಿದ್ರೇನು ಕೂಡ, your mind is pulling to that, amen, same place where you want to quit life. ನಿಮ್ಮ ಮನಸ್ಸು ಅದೇ ಒಂದು ಕಾರ್ಯಕ್ಕೆ, ಜೀವನವನ್ನು ತ್ಯಜಿಸುವಂತ ಕಾರ್ಯಕ್ಕೆ ನಿಮ್ಮನ್ನು ಎಳಿತಾ The ಇದೆಯಾ? Bible says ಸತ್ಯವೇದ ಹೇಳುತ್ತೆ, no man could bind him, ಯಾವ ವ್ಯಕ್ತಿನೂ ಆತನನ್ನು ಕಟ್ಟಾಕಿ ಇಡಲು no man ಸಾಧ್ಯವಾಗಲಿಲ್ಲ. could control him, ಯಾವ ಒಂದು ಜನರು ಕೂಡ ಆತನ ಮೇಲೆ ಆಳ್ವಿಕೆ ಮಾಡಲು ಆಗ್ತಾ even ಇರಲಿಲ್ಲ. not with the chains. ಸರ್ಪಣಿಗಳ ಮೂಲಕನೂ ಕೂಡ ಆಗ್ತಾ I ಇರಲಿಲ್ಲ. tell you, chains are more stronger than, amen, man's strength. ನಿಮಗೆ ಹೇಳ್ತೇನಲ್ಲ, ಮನುಷ್ಯನ ಬಲಕ್ಕಿಂತಲೂ ಕೂಡ ಸರ್ಪಣಿಯ ಬಲವು ತುಂಬಾ But ಬಲವಾಗಿರುತ್ತೆ. still they couldn't control you. ಆದ್ರೇನು ಕೂಡ ಇನ್ನೂ ಆತನನ್ನು ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. I tell you, this man tried the best, amen, to control himself. ಆ ಒಂದು ವ್ಯಕ್ತಿಯು ತನ್ನನ್ನೇ ಎಷ್ಟು ಆತ ಪ್ರಯತ್ನ ಮಾಡಿದ ಆತನ್ನೇ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. Amen. The whole, amen, people in the town tried to control him by binding him. ಆ ಪಟ್ಟಣದಲ್ಲಿರುವಂತ ಅಷ್ಟು ಜನರು ಕೂಡ ಆತನನ್ನು ಹೇಗಾದ್ರೂ ಕಟ್ಟಾಕಿ ಆದ್ರೂ ಕಂಟ್ರೋಲ್ ಮಾಡ್ಬೇಕು But ಅನ್ಕೊಂಡ್ರು. the control of the spirit of death was more stronger. ಆದ್ರೆ ಆ ಮರಣದ ದುರಾತ್ಮದ ಆ ಒಂದು ಕಂಟ್ರೋಲ್ ಅದು ತುಂಬಾ ಬಲವಾಗಿತ್ತು. Amen. He was, amen, going uncontrollable. ಆತ ಯಾವ ಕಂಟ್ರೋಲ್ ಇಲ್ಲದೆ ಮೀರಿ ಹೋಗ್ತಾ ಇದ್ದ. He was going uncontrollable. ಆತನನ್ನು ಕಂಟ್ರೋಲ್ ಮಾಡಕ್ಕೆ ಆಗ್ತಾ You ಇರಲಿಲ್ಲ. want to just die. You want to just, amen, quit life. ಆತ ಜೀವನವನ್ನು ತ್ಯಜಿಸಿ ಬರೀ ಸಾಯ್ಬೇಕು. Amen. Hallelujah. Hallelujah. In other words, ಇನ್ನೊಂದು ಮಾತಲ್ಲಿ, amen, this is nothing but the spirit of suicide. ಇದು ಬೇರೆ ಒಂದು ದುರಾತ್ಮ, ಇದು ಯಾವ ದುರಾತ್ಮವೋ ಅಲ್ಲ, ಇದು ಒಂದು ಆತ್ಮಹತ್ಯೆಯ ದುರಾತ್ಮ. Hallelujah. 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 I tell you something. ನಿಮಗೆ ನಾ The ಹೇಳ್ತೇನೆ, Bible says, ಸತ್ಯವೇದ ಹೇಳುತ್ತೆ, amen, often he was bound with fetters and chains. ಆಗಾಗ ಆತನನ್ನು ಸರ್ಪಣಿಗಳ ಮೂಲಕ ಕಟ್ಟಾಕ್ತಾ ಇದ್ರು. But he would break it. ಆದ್ರೆ ಅದೆಲ್ಲವನ್ನು ಮುರಿದಾಕುವ, And he would run away again to the tomb. ಆತ ತಿರ್ಗಾ ಆ ಸಮಾಧಿಗೆ ಓಡಿ ಹೋಗ್ತಾ ಇದ್ದ. The Bible says night and day he would cry. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ರಾತ್ರಿ ಹಗಲು ಆತ ಗೋಳಾಡುವ. He would go into the mountains, into the tombs. ಆತ ಆ ಸಮಾಧಿಗಳ ಮೇಲೆ ಮತ್ತು ಆ ಪರ್ವತಗಳ ಮೇಲೆ ಹೋಗಿ, Amen, he would cry. ಆತ ಗೋಳಾಡಿ He ಅಳುವ. would cry. ಆತ ಅಳುವ. Amen, he would shout. ಆತ ಕಿರುಚುವ. Amen, he would cut himself with knives and stones. ಆತ ಕಲ್ಲುಗಳ ಮೂಲಕ, ಚಾಕುಗಳ ಮೂಲಕ ತನ್ನನ್ನೇ ತಾನು ಉಯಿತ್ಕೊಳ್ಳುವ. Amen, hallelujah. Hallelujah. He would never hurt anyone, but he would hurt himself. ಬೇರೆ ಯಾರನ್ನೂ ಆತ ಗಾಯಪಡಿಸ್ತಾ ಇರಲಿಲ್ಲ, ತನ್ನನ್ನೇ ತಾನು ಗಾಯಪಡಿಸಿಕೊಳ್ಳುವ. Hallelujah. Hallelujah. Amen, no one would know what he would do in the tombs. ಅವನು ಸಮಾಧಿಯಲ್ಲಿ ಏನು ಮಾಡ್ತಿರ್ತಾನೆ ಅಂತ ಯಾರಿಗೂ ಕೂಡ No ಗೊತ್ತಿರಲಿಲ್ಲ. one would know what he would do on the mountains. ಆತ ಬೆಟ್ಟದ ಮೇಲೆ ಏನು ಮಾಡ್ತಿರ್ತಿದ್ದ ಯಾರಿಗೂ ಗೊತ್ತಿಲ್ಲ. But the Bible says ಆದ್ರೆ ಸತ್ಯವೇದದಲ್ಲಿ he was ಹೇಳುತ್ತೆ, crying all night and day. ಆತ ರಾತ್ರಿ ಹಗಲು ಆಳ್ತಾ ಇದ್ದ. Amen, because ಯಾಕಂದ್ರೆ this spirit of death wanted to kill him. ಈ ಮರಣದ ದುರಾತ್ಮ ಆತನ ಜೀವವನ್ನು
ತೆಗಿಬೇಕಂತ ಇತ್ತು. Amen. This spirit of death wanted to destroy his life. ಈ ಒಂದು ಮರಣದ ಜೀವನ ಆತನ ಜೀವನವನ್ನೇ ನಾಶಪಡಿಸಬೇಕು ಅಂತಾನೆ ಇತ್ತು. But the Bible says, ಆದ್ರೆ ಸತ್ಯವೇದ ಹೇಳುತ್ತೆ, Amen, Jesus came to that shore. ಯೇಸು ಸ್ವಾಮಿ ಆ ಒಂದು ಆಚೆ ದಡಕ್ಕೆ ಬಂದರು. Jesus came to that shore. ಯೇಸು ಸ್ವಾಮಿ ಆ ಒಂದು ದಡಕ್ಕೆ ಬಂದರು. Can we give a big hallelujah? Hallelujah. 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 When Jesus came to the other side of the shore. ಯೇಸು ಸ್ವಾಮಿ ಆಚೆ ದಡಕ್ಕೆ ಬಂದಾಗ, Amen, that man came running to Jesus and fell to his feet. ಆ ಒಂದು ವ್ಯಕ್ತಿಯು ಆತ ಓಡಿ ಬಂದು ಯೇಸು ಸ್ವಾಮಿಯ ಪಾದಕ್ಕೆ ಬೀಳ್ತಾನೆ. Hallelujah. Hallelujah. Amen. Jesus, amen, asked the demon. ಯೇಸು ಸ್ವಾಮಿ ಆ ದುರಾತ್ಮಕ್ಕೆ ಕೇಳ್ತಾರೆ. Amen. Before that the devil asked Jesus. ಅದಕ್ಕೆ ಯೇಸು ಸ್ವಾಮಿ ಕೇಳುವುದಕ್ಕಿಂತ ಮುಂಚೆನೇ ದುರಾತ್ಮ ಕೇಳುತ್ತೆ. Amen. What I have to do with you, son of God? ಓ ಮನುಷ್ಯ ಕುಮಾರೇ, ನಾನು ನಿಮಗೆ ಏನ್ ಮಾಡಬೇಕಾಗಿದೆ? Amen. Hallelujah. Hallelujah. Why are you tormenting us? ನೀವು ಯಾಕೆ ನಮ್ಮನ್ನ ಹಿಂಸೆ Why are ಪಡಿಸ್ತಿದ್ದೀರಾ? you tormenting us? ನೀವು ಯಾಕೆ ನನ್ನ ಹಿಂಸೆ I ಪಡಿಸ್ತಿದ್ದೀರಾ? tell you something. ನಿಮಗೆ ನಾನು ಹೇಳ್ತೇನೆ, Amen. If death torments us, ಮರಣವು ನಮಗೆ ಕಷ್ಟ ಪಡಿಸ್ತಾ ಇದ್ರೆ, ಮರಣವು ನಮ್ಮನ್ನ ಹಿಂಸೆ ಪಡಿಸ್ತಾ ಇದ್ರೆ, Amen, I tell you something. ನಿಮಗೆ ನಾನು There ಹೇಳ್ತೇನೆ, is one more spirit that will torment the spirit of death. ಇನ್ನೊಂದು ಆತ್ಮ ಇದೆ, ಅದು ಮರಣದ ಆತ್ಮವನ್ನೇ ಹಿಂಸೆ ಪಡಿಸುತ್ತೆ. அதுதான் எங்களுடைய பரிசுத்த ஆவியானவர். ಅದೇ ನಮ್ಮ ಪವಿತ್ರ ಆತ್ಮನು. That is the Holy Spirit. ಅದೇ ಪವಿತ್ರ How ಆತ್ಮನು. many of you say amen? ಎಷ್ಟು ಜನ ಆಮೆನ್ ಅಂತೀರಾ? Whatever spirit that are tormenting you, ಯಾವ ಒಂದು ಆತ್ಮವು ಕೂಡ, ಯಾವ ಆತ್ಮವು ನಿಮ್ಮನ್ನು ಹಿಂಸೆ ಪಡಿಸ್ತಾ ಇದ್ರೂ ಕೂಡ, whatever spirit that are bothering your life, ನಿಮ್ಮ ಜೀವನದಲ್ಲಿ ಯಾವ ಒಂದು ಆತ್ಮವು ಅದು ನಿಮ್ಮನ್ನು ಕಷ್ಟಪಡಿಸ್ತಾ ಇದ್ರೂ I ಕೂಡ, tell you, ನಿಮಗೆ ನಾನು there ಹೇಳ್ತೇನೆ, is one more spirit. ಇನ್ನೊಂದು ಆತ್ಮ ಇದೆ. That is the spirit of the Most High God. ಅದೇ ಉನ್ನತವಾದ ದೇವರ ಆತ್ಮ. That can destroy every powers of the enemy. ಆ ಒಂದು ಆತ್ಮ ಎಲ್ಲಾ ವೈರಿಯ ಕಾರ್ಯಗಳನ್ನು ನಾಶ ಮಾಡುತ್ತೆ. Jesus never even opened his mouth yet. ಯೇಸು ಸ್ವಾಮಿ ಇನ್ನು ತನ್ನ ಬಾಯನ್ನು ತೆರೀಲೇ ಇಲ್ಲ. He just came to the shore. ಅವರು ಆಚೆ ದಡಕ್ಕೆ ಬಂದ್ರು ಅಷ್ಟೇ. And the demons are screaming, why have you come here, son of God? ಅಲ್ಲಿ ದುರಾತ್ಮಗಳೆಲ್ಲ ಕಿರಿಸ್ತಾ ಇದೆ, ದೇವಕುಮಾರನೇ, ಮನುಷ್ಯ ಕುಮಾರನೇ, ನೀವು ಯಾಕಿಲ್ಲಿ ಬಂದಿದ್ದೀರಾ? Why are you here? ನೀವು ಯಾಕಿಲ್ಲಿ Why ಬಂದಿದ್ದೀರಾ? are you tormenting us? ನೀವು ಯಾಕೆ ನಮ್ಮನ್ನ ಹಿಂಸೆ ಪಡಿಸ್ತಿದ್ದೀರಾ? The Bible says, ಸತ್ಯವೇದ ಹೇಳುತ್ತೆ, amen, that demons screamed. ಆ ದುರಾತ್ಮಗಳು ಹಾಗೆ ಕಿರ್ಚಿದವು. Amen. Jesus asked, who are you? ಯೇಸು ಸ್ವಾಮಿ ಕೇಳ್ತಾರೆ, ಯಾರು ನೀವು? They said, we are 6,000 inside. ಅವುಗಳು ಹೇಳ್ತವೆ, ನಾವು ಒಳಗೆ 6,000 ಇದ್ದೇವೆ. 6,000 inside. ನಾವು ಒಳಗೆ 6,000 ಇದ್ದೇವೆ. Jesus never casted out the demons suddenly. ಯೇಸು ಸ್ವಾಮಿ ಅಲ್ಲಿ ದುರಾತ್ಮಗಳನ್ನು ಓಡಿಸಲೇ ಇಲ್ಲ. Amen. ಸಡನ್ ಆಗಿ ಓಡಿಸಲಿಲ್ಲ. ಅವರು ಸಡನ್ ಆಗಿ ಓಡಿಸಲೇ ಇಲ್ಲ. He was standing in front of that person. ಯೇಸು ಸ್ವಾಮಿ ಆ ವ್ಯಕ್ತಿಯ ಮುಂದೆ ನಿಂತಿದ್ರು. But the Bible says, ಆದ್ರೆ ಸತ್ಯವೇದ ಹೇಳುತ್ತೆ, they couldn't tolerate, amen, that presence. ಆ ಪ್ರಸನ್ನತೆಯನ್ನು ಆ ದುರಾತ್ಮಗಳು ತಡ್ಕೊಳಕ್ ಆಗ್ತಿರ್ಲಿಲ್ಲ. Because the person who is standing in front of that person is, amen, a life giver. ಯಾಕಂದ್ರೆ ಆ ದುರಾತ್ಮ ಪೀಡಿತ ವ್ಯಕ್ತಿಯ ಮುಂದೆ ಒಂದು ವ್ಯಕ್ತಿ ನಿಂತಿದ್ರಲ್ಲ, ಅವರು ಜೀವವನ್ನು ಕೊಡುವ ಆತನು. ಎಷ್ಟು ಜನ ಆಮೆನ್ ಅಂತೀರಾ? ಅವರ ಜೀವನ ಇರದ, ಆತನು ಜೀವವಾಗಿದ್ರು, life. ಆತನೇ ಜೀವ. How many of you say amen? ಎಷ್ಟು ಜನ ಆಮೆನ್ ಅಂತ